ಮಹಿಳೆಯರು ಆ ಓದಿದೀವಿ, ನಾವು ಕಿವಿಯಲ್ಲಿ ಹೂ ಇಟ್ಕೊಂಡಿಲ್ಲ, ಕಿವಿಯಲ್ಲಿ ಲಾಲ್ಬಾಗ್ ಇಟ್ಕೊಂಡಿಲ್ಲ, ನಮಗೂ ಸಹ ಓದಕ್ ಬರುತ್ತೆ. ನಮ್ಮ ಹೆಸರಲ್ಲಿ ಅವರು ಸುಮ್ಮನೆ ಇದೊಂದು ಬಿಲ್ಲು ಪಾಸ್ ಮಾಡಿದ್ರೆ 3 ವರ್ಷ ಆದ್ಮೇಲೆ ನಾವೂನು ಗೊತ್ತಾಗತ್ತೆ. 30 ಸರ್, ಈಗ ನೀವ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ ಅವಕಾಶ ಕೊಡಿ. 30 ತಿಂಗಳಾಯ್ತು. 30 ತಿಂಗಳು ಏನ್ ಮಾಡ್ತಾ ಇದ್ರಿ ನೀವು? ನಿದ್ದೆ ಮಾಡ್ತಾ ಇದ್ರಾ? ಇಷ್ಟು ರಾಜ್ಯಗಳಲ್ಲಿ ಚುನಾವಣೆ ಆಯ್ತು, ತಮಿಳ್ನಾಡು ಆಯ್ತು, ಎಷ್ಟು ರಾಜ್ಯಗಳಲ್ಲಿ ಚುನಾವಣೆ ಆಯ್ತು, ಅರ್ಧಕ್ಕರ್ಧ ರಾಜ್ಯಗಳಲ್ಲಿ ಚುನಾವಣೆ ಆಯ್ತು. ನೀವು ನಿಜವಾಗ್ಲೂ ನಿಮಗೆ ಇಚ್ಛಾಶಕ್ತಿ ಇದ್ರೆ ಪಾಸ್ ಮಾಡ್ಬೋದಿತ್ತಿಲ್ಲ, ಇಲ್ಲ ನಿಮಗೆ. ಈಗ ನಾವ್ ಎಲ್ರೂ ಸಹ ನಾವ್ ಅದೇ ಹೇಳಿದೀವಿ, ಡಿಲಿಮಿಟೇಷನ್ ಅದನ್ನ ಸೆಪರೇಟ್ ಮಾಡ್ಬಿಟ್ಟು ಈಗ್ಲೇ ಪಾಸ್ ಮಾಡಿ. ನಾಳೆನೆ ಇದು ಸೆಷನ್ ಕರೀರಿ ಪಾರ್ಲಿಮೆಂಟ್ ನ. 543ಗೆ ಇವತ್ತೇ ನಾವು ಒಪ್ಕೋತೀವಿ ಅಂತ. ಆದ್ರೆ ಇಲ್ಲ, ಒಬ್ಬ ಬಿಜೆಪಿಯ ಸಂಸದ್ರೆ ಓಪನ್ ಆಗಿ ಹೇಳ್ಬಿಟ್ರಲ್ಲ, ಮನ್ಸಲ್ಲಿರೋದು ಅವ್ರು ಬಂದ್ಬಿಡ್ತು. ಅವ್ರು ಹೇಳಿದ್ರು ನಿಮ್ಮ KC ವೇಣುಗೋಪಾಲ್ ಅವ್ರ ಸೀಟೇ ಹೋಗುತ್ತೆ ಅಂತ. ಅಂದ್ರೆ ಏನು ಅಂತ ಅರ್ಥ. ಆಮೇಲೆ ಇನ್ನೊಂದು ಪದ ಅವ್ರು ಉಪಯೋಗಿಸಿದ್ರು, ಎಂಕ್ರೋಚ್ಮೆಂಟ್ ಅಂತ ಒಂದು ಪದ ಉಪಯೋಗಿಸಿದ್ರು. ಇನ್ನೊಂದು ಪದ ಅವ್ರು ಉಪಯೋಗಿಸಿದ್ರು, ಡೀಲ್ ಅಂತ. ಇದೇನ್ ರಿಯಲ್ ಎಸ್ಟೇಟ್ ಅನ್ಕೊಂಡಿದಾರ ಅವರು? ಎಂಕ್ರೋಚ್ಮೆಂಟ್ ಅಂದ್ರೆ ಏನು? ಒತ್ತುವರಿ. ಸರ್, ಈಗ ನಮಗೆ ಮಹಿಳೆಯರಿಗೆ ಇಷ್ಟು ವರ್ಷ ಸಿಗ್ಬೇಕಾಗಿರುವಂತ ಅವಕಾಶಗಳು ಸಿಗಬೇಕು ಅಂದ್ರೆ ಅವ್ರ ಮನಸ್ಥಿತಿ ನಮ್ಗೆ ಅರ್ಥ ಆಗ್ತಿದೆಯಲ್ಲ. ಸರ್, ನಮ್ ಪಕ್ಷ ಒಬ್ಬ ಮಹಿಳೆ ಪ್ರಧಾನ ಮಂತ್ರಿ ಆಗಿದ್ರು, ಪಕ್ಷದ ಮುಖಂಡರಾಗಿದ್ರು, ಮೊದಲನೇ ಗವರ್ನರ್ ನಮ್ ಪಕ್ಷ ಕೊಟ್ಟಿದ್ದು, ಮೊದಲನೇ CM ನಮ್ ಪಕ್ಷ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದು. ನಾನ್ ಬಿಜೆಪಿ ಅವ್ರಿಗೆ RSS ಅವ್ರಿಗೆ ಏನ್ ಕೇಳಕ್ ಬಯಸ್ತೀನಿ ಅಂದ್ರೆ, ನಿಮ್ಮ ಪಕ್ಷದಲ್ಲಿ ಯಾವಾಗ ಪ್ರಧಾನ ಮಂತ್ರಿ ಮಹಿಳೆಯರಾಗಿ ಮಾಡ್ತೀರಾ? ನಿಮ್ಮ RSS ಅನ್ನ ಒಬ್ಬ ಮಹಿಳೆ ಮುಖಂಡ್ರು ಹೆಡ್ ಆಗಿ ಮಾಡಕ್ಕೆ ನಿಮಗೆ ತಾಕತ್ತಿದ್ರೆ ಅದ್ರ ಬಗ್ಗೆ ಮಾತಾಡಿ. ಸುಮ್ನೆ ನಿಮ್ಮ ಮನಸ್ಥಿತಿ ಏನು ಅಂತ ನಮಗ್ ಗೊತ್ತಾಗ್ತಾ ಇದೆ. ಬರೀ ನಾವು ಓಟ್ಗೋಸ್ಕರ ನಮ್ಮನ್ನ ಉಪಯೋಗಿಸ್ಕೋಬೇಡಿ. ನಮಗೂ ಗೊತ್ತಾಗ್ತಾ ಇದೆ, ಸುಮ್ನೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತೀರಾ. ಮಣಿಪುರದಲ್ಲಿ ಪಾಪ 2 ಮಹಿಳೆಯರನ್ನ ಬೆಟ್ಲೆ ಓಡಿದ್ರಲ್ಲ, ಏನ್ ಮಾಡಿದ್ರಿ? 3 ವರ್ಷದಿಂದ ಉರಿತಾ ಇದೆ ಸರ್. ಹೋದ್ವಾರನು ಏನಾಯ್ತು ನೋಡಿ ಸರ್, ಉನಾವಲ್ಲಿ ಏನಾಯ್ತು ನೋಡಿ ಸರ್, ಕತುವಾಲ್ ಏನಾಯ್ತು ನೋಡಿ ಸರ್, ಒಬ್ಬ ನಮ್ ರಾಜ್ಯ ಹಾಸನದ ಮಹಿಳೆಯರು ಏನಾಯ್ತು ನೋಡಿ ಸರ್. ಏನಾದ್ರು ಮಾತಾಡಿದ್ರ ನೀವು? ಇಲ್ಲ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದ್ರಿ. ಆದ್ರೆ ನಿಜವಾಗ್ಲೂ ಮಹಿಳೆಯರಿಗೆ ಆಗ್ತಿರುವಂತ ಅನ್ಯಾಯಗಳ ಬಗ್ಗೆ, ಶೋಷಣೆ ಬಗ್ಗೆ ನಿಜವಾಗ್ಲೂ ನಿಮಗೆ ಆಸಕ್ತಿ ಇಲ್ಲ. ನೋಡಿ, ಟಾಪ್ ನಮ್ಮ ಬೆಂಗಳೂರು, ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ರಾತ್ರಿ 12 ಗಂಟೆ ನಾವು ಓಡಾಡ್ಬೋದು. ಟಾಪ್ ಮೋಸ್ಟ್ ಸೇಫ್ಟಿ ಸಿಟಿ ಅಂತ ಬೆಂಗಳೂರು ಅಂತ ಬಂದಿದೆ ಮೊನ್ನೆ. ನಾನ್ ಸುಳ್ಳು ಹೇಳ್ತಿಲ್ಲ, ನೀವು ಗೂಗಲ್ ಮಾಡಿ. ನಾನು ಎಲ್ಲ 100% ನಾವು ಕರೆಕ್ಟ್ ಇದೀವಿ ಅಂತ ಹೇಳ್ತಾ ಇಲ್ಲ. ಆದ್ರೆ ದಯವಿಟ್ಟು ಅನ್ಯಾಯ ಮಾಡ್ಬೇಡಿ, ಮೋಸ ಮಾಡ್ಬೇಡಿ. ನಮ್ಮ ಹೆಸರಲ್ಲಿ ನೀವು ತಿರ್ಗಾ ಈಗ ಸುಮ್ನೆ ಈಗ ಮೋಸ ಮಾಡ್ತಿದ್ದೀರಾ, ಸುಳ್ಳು ಹೇಳ್ತಿದ್ದೀರಾ. ಸುಳ್ಳನ್ ಕೇಳಿ 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 ಸಾಕಾಗಿದೆ ಸರ್. ಇದು ಇನ್ನೊಂದು ಸುಳ್ಳು. 1 ಸತಿ 2 ಸತಿ ಓಕೆ, ಆದ್ರೆ ಈಗ 12 ವರ್ಷದಿಂದ ಈಗ ಇದನ್ನೇ ಹೇಳಿ 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 ಸರ್, ನಮಗೂ ಬುದ್ಧಿ ಇದೆ. ಮಹಿಳೆಯರಾಗಿರೋ ನಾವು ದಕ್ಷಿಣ ಭಾರತದಲ್ಲಿ ನಮಗೂ ಸ್ವಲ್ಪ ಎಜುಕೇಶನ್ ಜಾಸ್ತಿ ಇದೆ. ಅವ್ರು ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಸರ್. ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ. ನಮಗೆ 28 ಇದ್ದಿದ್ದು 48 ಆಗುತ್ತೆ ಅಲ್ವಾ? ಉತ್ತರ ಪ್ರದೇಶ ಎಷ್ಟಾಗುತ್ತೆ ಹೇಳಿ ಹೇಳಿ ಹೇಳಿ. ಇಲ್ಲ, ಎಷ್ಟಿದ್ದು ಎಷ್ಟಾಗತ್ತೆ ನೀವೇ ಹೇಳಿ ಅಣ್ಣ. ಇಲ್ಲ, ಆ ನಂಬರ್ ಹೇಳ್ಬಿಡಿ. ಇಲ್ಲ, ಈಗ ನಾವು ಪಾಪ್ಯುಲೇಷನ್ ನಾವು ಕಂಟ್ರೋಲ್ ಮಾಡಿದೀವಿ ಅಲ್ವಾ? ಒಂದ್ ಮನೆಯಲ್ಲಿ 2, ಈಗ ಪಾಪ ಒಬ್ಬೊಬ್ರೆ. ಈಗ ಪಾಪ್ಯುಲೇಷನ್ ಪ್ರಕಾರ ಈಗ ಅವರು ಎಲ್ಲ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಲ್ಲ. ನಾವೀಗ GST ಎಲ್ಲ ನೋಡಿ, ನಾವು ಟ್ಯಾಕ್ಸ್ ನಾವ್ ಎಷ್ಟು ಕಟ್ತಾ ಇದೀವಿ,
ನಮ್ ಸ್ಯಾಲ್ರಿ ನಿಮ್ ಸ್ಯಾಲ್ರಿಯಿಂದ ಒಂದೊಂದ್ ಪದಾರ್ಥ ತಗೊಂಡಾಗ್ಲೂ ನಾವು ಹಣ ಕೊಡ್ತಾ ಇದೀವಿ GST ಇಂದ. 100 ರೂಪಾಯಿ ಕೊಟ್ರೆ ನಮಗ್ ವಾಪಸ್ ಬರ್ತಿರೋದೇ 12-13 ರೂಪಾಯಿ. ದಕ್ಷಿಣ ಭಾರತ ಇರ್ಬೋದು ಮತ್ತೆ ಕೆಲವೊಂದ್ ಬೇರೆ ರಾಜ್ಯಗಳು ಮಾತ್ರ ಈಗ ನಾವು ಆ ರಾಜ್ಯಗಳನ್ನ ನಾವು ಸಬ್ಸಿಡಿ ಕೊಡ್ತಾ ಇದೀವಿ. ನಮಗ್ ಯಾಕೆ ತಿರ್ಗಾ ಅನ್ಯಾಯ ಆಗ್ಬೇಕು? ಇನ್ನು ಎಷ್ಟು ದಿವಸ ಅಂತ ನಾವು ಸುಮ್ನೆ ಇರ್ಬೇಕು? ಅದಕ್ಕೆ ಎಲ್ರು ಕುತ್ಕೊಂಡು ಯಾವಾಗ ಸುಮ್ನೆ ಈಗ ನಿಮ್ ರಾಜ್ಯ ನಿಮಗೆ ಅಧಿಕಾರದಲ್ಲಿ ಇದು ಇರ್ಬೇಕು ಅಂತ ಆ ಒಂದು ಕೆಟ್ಟ ಉದ್ದೇಶದಿಂದ ಇದು ಮಾಡಿದ್ರೆ ಸರಿನಾ? ಅವ್ರೀಗ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಲ್ಲ ಉತ್ತರ ಪ್ರದೇಶ. ಅವ್ರಿಗೆ ಎಷ್ಟಾಗತ್ತೆ ನೋಡಿ, ಒಂದೇ ರಾಜ್ಯ ಉತ್ತರ ಪ್ರದೇಶ ಎಷ್ಟಾಗತ್ತೆ ನೀವೇ ಚೆಕ್ ಮಾಡಿ. ಉತ್ತರ ಪ್ರದೇಶ ಮಾತ್ರ ಬಂದ್ಬಿಟ್ರೆ ಸಾಕು, ಬೇರೆ ಯಾವ ರಾಜ್ಯನೂ ಬೇಡ ಅಂತ ಅದೊಂದ್ 2-3 ರಾಜ್ಯಗಳು ಜಾಸ್ತಿ ನೋಡಿ ಎಷ್ಟು ಬರುತ್ತೆ ನೀವೇ ನೋಡಿ, ಅದನ್ನು ಹೇಳ್ಬಿಡಿ. ಅದಕ್ಕೆ ಈಗ ಸರಿಗ ನಾವೇನ್ ಹೇಳ್ತಾ ಇದೀವಿ, ಯಾವ ರಾಜ್ಯ ಯಾವ ಇದ್ರಲ್ಲಿ ಇದೆ ಅಂತ ಅದನ್ನ ನೋಡ್ಬೇಡಿ. ಎಲ್ಲಾ ರಾಜ್ಯಗಳ ಎಲ್ಲಾ ಮುಖ್ಯಮಂತ್ರಿಗಳನ್ನ ಕರ್ಸ್ಕೊಂಡು ಕುತ್ಕೊಂಡು ಕರೆಕ್ಟ್ ಆಗಿ ಮಾಡಿ, ಚರ್ಚೆ ಮಾಡಿ. ಯಾಕೆ ಈ ರೀತಿ ಮಲ್ತಾಯಿ ಧೋರಣೆ ಎಲ್ಲೆಲ್ಲಿ ನಾವು ಬಿಜೆಪಿಯ ಇದಿಲ್ವೋ ಅದಕ್ಕೆ ನಮಗ್ ಯಾಕೆ ಮಾತ್ರ ಮಲ್ತಾಯಿ ಧೋರಣೆ ಮಾಡ್ತಿದ್ದೀರಾ ಅಂತ ನಾವು ಕೇಳ್ತಾ ಇದೀವಿ. ಸರ್ ಈಗ ನಾನೊಂದ್ ಪ್ರಶ್ನೆ ಕೇಳ್ತೀನಿ. ಈಗ ಸರ್ ಉತ್ತರ ಕೊಡ್ಲಾ? ಈಗ ಒಂದು ತಾಯಿ ಬಂದ್ ನನಗೆ ಹೇಳಿದ್ರು, ಒಬ್ಬ ನನ್ ಬಂದ್ ಹೇಳಿದ್ರು, ನನ್ನ ಹೆಂಡತಿ ನನಗೆ ಈಗ 500 ರೂಪಾಯಿ ಕೊಡು 100 ರೂಪಾಯಿ ಕೊಡು ಅಂತ ಕೇಳ್ತಾ ಇಲ್ಲ. ಈಗ ಅವಳು ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಹೋಗ್ತಿದ್ದಾಳೆ. 2000 ರೂಪಾಯಿ ನಮ್ ತಾಯಿಯವರು ಅವ್ರಿಗೆ ಮಾತ್ರೆ ಹಾಗೆ ಅವ್ರಿಗೆ ಉಪಯೋಗ ಆಗ್ತಿದೆ, ನನಗೆ ಕರೆಂಟ್ ಬಿಲ್ ಉಪಯೋಗ ಆಗ್ತಿದೆ, ನನಗೆ ಪ್ರತಿ ತಿಂಗಳು ನನಗೆ 5,000 ಇಂದ ಮ್ಯಾಕ್ಸಿಮಮ್ 7-8,000 ಉಚಿತ ನಮಗೆ ಉಳಿತಾಯ ಆಗ್ತಿದೆ ಅಂತ ನನಗೆ ಗಂಡಸರು ಬಂದು ಹೇಳ್ತಿದ್ದಾರೆ. ಅವ್ರಿಗಂದ್ರೆ ಅವ್ರಿಗ ಸರ್ ಇದು ಪುರುಷರಿಗೂ ಬೆನಿಫಿಟ್ ಆಗ್ತಿಲ್ವಾ? ನಾವೆಲ್ಲ ಕುಟುಂಬ ಸರ್. ಸರಿಗ ನಮ್ಮನ್ನ ಮಾತಾಡ್ಬೇಡಿ. ಈಗ ಇದು ಎಷ್ಟು ಜನರಿಗೆ ಒಳ್ಳೇದಾಗಿದೆ ಅಂದ್ರೆ ಬಿಜೆಪಿ ಅವರು ಇದನ್ನ ರೇವಡಿ ಕಲ್ಚರು ಅದು ಇದು ಅಂತ ಹೇಳಿ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು ನಮ್ಮನ್ನ ಕಾಪಿ ಮಾಡಿ ಬೇರೆ ರಾಜ್ಯಗಳಿಗೆ ಮಾಡ್ತಿದಾರಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಹೇಳ್ತಿದ್ದಾರೆ ಮಾಧ್ಯಮದವ್ರಿಗೆ 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ಅವ್ರು ಯಾಕೆ ಇದನ್ನ ವಿರೋಧ ಮಾಡಿ ಬೇರೆ ರಾಜ್ಯಗಳ ಕಾಪಿ ಮಾಡ್ತಿರೋದು? ಸ್ವಾಭಿಮಾನದಿಂದ ಮಹಿಳೆಯರು ನಿಜವಾಗ್ಲೂ ಬೇರೆ ಮಹಿಳೆಯರು ಒಂದ್ ಸರ್ವೆ ಮಾಡ್ಸಿದೀವಿ. ಮಹಿಳೆಯರು ಈಗ ಈ ಒಂದು 5,000 ರೂಪಾಯಿ ಇರ್ಬೋದು, ಮತ್ತೆ ಈ ಉಚಿತ ಈ ಬಸ್ ಇರ್ಬೋದು, ಪ್ರತಿಯೊಂದು ಅಷ್ಟೇ ಬರೀ ಮಹಿಳೆಯರಿಗಲ್ಲ, ಎಲ್ರಿಗೂ ಅಪ್ಲೈ ಆಗುತ್ತೆ ಸರ್. ಸೊ ಹಾಗಾಗಿ ಜಸ್ಟ್ ಮಹಿಳೆಯರಿಗೆ ಅಂತ ಹೇಳಕ್ ಹೋಗ್ಬೇಡಿ. ಬಹುಶಃ ಬೇರೆ ರಾಜ್ಯಗಳ ತರ ಅಮೆರಿಕಾ ತರ ಆಸ್ಟ್ರೇಲಿಯಾ ತರ ಸ್ವಿಟ್ಜರ್ಲೆಂಡ್ ತರ ನಮಗೆ ಇಷ್ಟ ದಿವಸ ಸಿಕ್ತಿತ್ತು ಇನ್ನೂ ಗೊತ್ತಿಲ್ಲ. ಅಟ್ಲೀಸ್ಟ್ ಇಲ್ಲಾದ್ರೂ ಇಷ್ಟು ನಾವು ಮುಂದೆ ಬಂದಿದೀವಲ್ಲ. ಬೇರೆ ರಾಜ್ಯಗಳು ನೋಡಿ, ಈಗ 40 ವರ್ಷಕ್ಕೆ ಅಲ್ಲ 30 ವರ್ಷಕ್ಕೆ ಪ್ರಧಾನಿ ಆಗಿದ್ದಾರೆ ಬೇರೆ ದೇಶಗಳಲ್ಲಿ. ಅಟ್ಲೀಸ್ಟ್ ಅದೆಲ್ಲ ಬೇಡ, ಅಟ್ಲೀಸ್ಟ್ ಸ್ವಲ್ಪ ನಮ್ಮನ್ನ ಪ್ರತಿನಿಧಿಸೋರು ಇನ್ನೂ ಹೆಚ್ಚಾದ್ರೂ ಬರ್ಲಿ ಅಂತ ನಾವು ಕೇಳ್ತಾ ಇದೀವಿ. 3 ವರ್ಷದಿಂದ ಇಷ್ಟು ಒಳ್ಳೆ ಕೆಲಸ ಮಾಡಿ ತಿರ್ಗಾ ನೀವು ಬಿಜೆಪಿ ಅವ್ರ ತರ ನೆಹರು ಬಗ್ಗೆ ಮಾತಾಡ್ತಿದ್ದೀರಾ. ಬಿಜೆಪಿ ಬಗ್ಗೆ ಹೇಳ್ತಾ ಇಲ್ಲ, ಬಿಜೆಪಿನೂ ಸೇರಿಸ್ಬಿಟ್ಟು ಸರ್ ನಮ್ ಸರ್ಕಾರ ಎಲ್ಲರೂ ನಾವು ಮೋಸ ಮಾಡಿದ್ದೀರಿ. ನಮಗೆ ಅಂತಂದ್ರೆ ಮಹಿಳೆಯರಿಗೆ ಆಗ್ಬೋದು ಪುರುಷರಿಗೆ ಆಗ್ಬೋದು ಎಲ್ಲರಿಗೂ ಮೋಸ ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್ ಈಗ ಒಂದೇ ಪಕ್ಷದವ್ರನ್ನ ಅಥವಾ ಇನ್ನೊಂದು ಪಕ್ಷದವ್ರು ಬಿಡೋದು ಬೇಕಾಗಿಲ್ಲ. 100% ನಾನು ಒಪ್ಕೋತೀನಿ. ನಮಗೆ ಟಿಕೆಟ್ಸು ಅಷ್ಟೇ 33%. ಈಗ UP ಅಲ್ಲಿ ಚುನಾವಣೆ ಆಗ 40% ಕೊಟ್ಟಿದ್ರು. ಆಮೇಲೆ ನಮ್ಮ ರಾಜ್ಯದಲ್ಲೂ ಬರೀ ನಮಗ್ ಬಿಜೆಪಿಗಿನ ಜಾಸ್ತಿ ಕೊಟ್ರು, ನಾನು ಒಪ್ಕೋತೀನಿ. 16 ಕೊಟ್ರು, ಅವ್ರು ಇನ್ನೂ ಕಡಿಮೆ ಕೊಟ್ರು. ಆಮೇಲೆ ಈಗ ಇವ್ರು ಅಷ್ಟೇ ಮಮತಾ ಬ್ಯಾನರ್ಜಿ ಅವ್ರು ಜಾಸ್ತಿ ಕೊಡ್ತಿದ್ದಾರೆ. ಸೊ ಎಸ್, ಎಲ್ಲಾದ್ರಲ್ಲೂ ಕಡಿಮೆ ಕೊಡ್ತಿದ್ದಾರೆ, ಆದ್ರೆ ನಮ್ ಪಕ್ಷದಲ್ಲೂ ಕಡಿಮೆ ಕೊಡ್ತಿದ್ದಾರೆ. ಆದ್ರೆ ಅಟ್ಲೀಸ್ಟ್ ಈಗ ಮೀಸಲಾತಿ ಬಂದ್ಮೇಲೆ ಆದ್ರೂ ಕೊಡ್ತಾರೆ. ಯಾಕಂದ್ರೆ ವಿನಬಿಲಿಟಿ ನೋಡ್ತಾರೆ, ಅದ್ ನೋಡ್ತಾರೆ.